ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನಿಂತ್ಕೊಂತ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು, ನನಗೆ ಈ ಸಿನಿಮಾ ಪ್ಲಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಪಿ ಸರ್ ಅವರು, ರಾಜ್ ಬಿ ಶೆಟ್ಟಿ ಅವರು ಬಂದಿದ ತಕ್ಷಣ ನನ್ನ ತಲೆಗೆ ಹೊಳೆದಿದ್ದು ಅಂದೆ, ಈ ಫಿಲ್ಮ್ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ 3 ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಧೈರ್ಯ. ಬಟ್ ನಾನು ಹೇಳೋದೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನ ಕಾಂಬಿನೇಷನ್. ನನಗೆ ಬ್ರಹ್ಮ, ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ಪಿ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ, ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗ್ಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೆ. ಅದೇನೋ ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ ಸರ್, ಥ್ಯಾಂಕ್ ಯು. ಅಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ ಬಿ ಶೆಟ್ಟಿ ಅವರು. ಯಾಕಂದ್ರೆ ವಿಷ್ಣುಗೆ 10 ಅವತಾರ, ಇವ್ರಿಗೆ ಯಾವುದೇ ವೇಷ ಆಗ್ಲಿ ಸಡನ್ ಆಗಿ ಹಂಗೆ ಜಂಪ್ ಆಗ್ಬಿಡು, ಅದ್ರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆಕ್ಟಿಂಗ್ ಕೊಟ್ರು ಮಾನಿಟರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರು ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆಯಾ ಅದು ಇದು ನೋಡ್ತೀನಿ. ಬಿಕಾಸ್ ಇವ್ರು ಮಿಸ್ ಮಾಡಕ್ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದ್ರೆ ನಮ್ಮ ಶಿವಣ್ಣ. ಯಾಕಂದ್ರೆ ಶಿವನ್ಗೆ ತುಂಬಾ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನ್ ಕೇಳಿದ್ರು ಕೊಟ್ಟ ಅಭ್ಯಾಸ. ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡಲ್ಲ. ಹಂಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲೇದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ರೆಡ್ಡಿ ಅವರು, ಕುಬೇರ. ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು. ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಅಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ನಮ್ಮ ಸತ್ಯ ಹೆಗಡೆ ಅವರು. ಯಾಕಂದ್ರೆ ಅಲಂಕಾರ ಮಾಡ್ಬೇಕಲ್ಲ, ಇದು ಹೆಂಗ್ ಕಾಣುತ್ತೆ, ಏನೇನ್ ಮಾಡ್ಬೇಕು, ಅದಕ್ಕೆ ಏನ್ ಕಾಣ್ಬೇಕು, ಏನ್ ಲೈಟಿಂಗ್ ಮಾಡ್ಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಲ್ಲಿ ಅವರು ಕೂಡ ಒಬ್ರು. ಒಂದು ಫ್ರೇಮು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾ ಸಿಕ್ಕಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬಾ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ.